ಹೇಳೋವಾಗೂ ಅಷ್ಟೇ ಆ ಒಂದು ಪರ್ಸನ್ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಿದ್ದಾರೆ. ಇಗ್ನೋರ್ ಅಂದರೆ ಓಕೆ ನೋಡೋಣ ಮುಂದೆ ಹೇಗಾಗುತ್ತೋ ಹಾಗೆ ಅದನ್ನು ಫೇಸ್ ಮಾಡೋಣ, ಮೇ ಬಿ ನೀನು ತುಂಬ ಓವರ್ ಥಿಂಕ್ ಮಾಡ್ತಾ ಇದೆಯಾ, ಮಾಡಬೇಡ, ಈ ರೀತಿಯಾಗಿ ನಿಮ್ಮ ಪರ್ಸನ್ ಹೇಳೋದು ಸಹ ನಿಮಗೆ ಸಮಾಧಾನಕರವಾಗಿಲ್ಲ. ಇನ್ನೊಂದು ಕಡೆ ನಿಮ್ಮ ಪರ್ಸನ್ ನಾನು ಫೈನಾನ್ಷಿಯಲಿ ಇನ್ನೂ ಸೆಟ್ಲ್ ಆಗಿಲ್ಲ, ನಾನು ಇನ್ನೂ ಸೆಟ್ಲ್ ಆಗಬೇಕು, ಏನಾದರೂ ಒಂದು ಡಿಸಿಷನ್ ತೊಗೋಬೇಕು ಅಂದರೆ ನಮ್ಮ ಲೈಫಲ್ಲಿ ಏನಾದರೂ ಒಂದು ಚೇಂಜಸ್ ಬರಬೇಕು, ಪ್ಲೀಸ್ ವೆಯ್ಟ್ ಅಂತ ಹೇಳ್ತಿದ್ದಾರೆ. ಬಟ್ ನಿಮ್ಮ ಪೇಷನ್ಸ್ ಬರ್ತಾ ಬರ್ತಾ ಕಡಿಮೆ ಆಗ್ತಿದೆ. ಈ ಪ್ರೀತಿಯಲ್ಲಿ ವೆಯ್ಟಿಂಗ್ ಅನ್ನುವಂಥದ್ದು ಜಾಸ್ತಿ ಆಗ್ತಿದೆ. ಕಮಿಟ್ಮೆಂಟ್ ಅನ್ನೋದಕ್ಕಿಂತ ಕನ್ಫ್ಯೂಷನ್ ಜಾಸ್ತಿ ಆಗ್ತಿದೆ ಅನ್ನುವಂಥದ್ದು ನಿಮ್ಮ ಒಂದು ಯೋಚನೆ. ನಿಮ್ಮ ಪರ್ಸನ್ ಇಲ್ಲಿ ಟ್ರಾವೆಲ್ ಮಾಡ್ತಾ ಇರಬಹುದು ಅಥವಾ ನೀವು ಟ್ರಾವೆಲ್ ಮಾಡ್ತಾ ಇರಬಹುದು. ಇದರಿಂದನೂ ಸ್ವಲ್ಪ ನೀವಿಬ್ಬರು ಬೇರೆ ಬೇರೆ ಸಿಟಿಯಲ್ಲಿ ಇರೋದ್ರಿಂದ ಕಮ್ಯುನಿಕೇಷನ್ ಸ್ವಲ್ಪ ಕಷ್ಟ ಆಗ್ತಿದೆ ಅಥವಾ ಮೀಟ್ ಆಗೋದು ಕಷ್ಟ ಆಗ್ತಿದೆ. ಇನ್ನು ಕೆಲವೊಂದು ಕೇಸಲ್ಲಿ ನೀವು ರಿಯಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ,